ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ನಾವು ಇವಾಗ ನನ್ನ ಫ್ರೆಂಡ್ಸ್ ಮೀಟ್ ಮಾಡೋಕೆ ಹೋಗ್ತಾ ಇದ್ದೀವಿ ಡಿನ್ನರಿಗೆ ಅಂತ. ಸೊ ಐ ಥಾಟ್ ವೈ ನಾಟ್ ಡೂ ಅ ಗೆಟ್ ರೆಡಿ ವಿತ್ ಮೀ ವಿಡಿಯೋ. ಅದಕ್ಕೆ ಲೆಟ್ಸ್ ಸ್ಟಾರ್ಟ್. ಸೊ ಇವಾಗ ನಾನು ಸಿಂಪಲಾಗಿ ಮಾಡ್ತಾ ಇದ್ದೀನಿ, ತುಂಬ ಫುಲ್ ಕವರೇಜ್ ಮೇಕಪ್ ಅಂತ ಎಲ್ಲ ಏನು ಮಾಡ್ತೀನಿ. ನಂಗೆ ಅಷ್ಟು ಮೇಕಪ್ ಎಲ್ಲ ಏನು ಬರಲ್ಲ, ಆವ್ರೇಜ್ ಮೇಂಟೈನ್ ಮಾಡೋ ಲೆವೆಲ್ಲಿಗೆ ಮಾಡ್ಕೊತೀನಿ. ಸೊ ನಾವು ಐ ಆಮ್ ಯೂಸಿಂಗ್ ಟೂ ಫೇಸ್ಡ್ ಕನ್ಸೀಲರ್. ನನಗೆ ತುಂಬ ಡಾರ್ಕ್ಸ್ ಅಂದರೆ ಮಾರ್ಕ್ಸ್ಗಳಿಲ್ಲ, ಜಸ್ಟ್ ಅಂಡರ್ ಐಸ್ ಹತ್ರ ಆ್ಯಂಡ್ ಎಲ್ಲಿ ಒಂಚೂರು ಎಲ್ಲಿ ಡಾರ್ಕ್ ಸ್ಪಾಟ್ಸ್ ಇದೆ ಅಲ್ಲಿ ಮಾತ್ರ ಯೂಸ್ ಮಾಡ್ತಾ ಇದ್ದೀನಿ ಅಷ್ಟೇ. ದಟ್ಸ್ ಇಟ್. ನಾನು ಆಲ್ರೆಡಿ ಸ್ಕಿನ್ ಕೇರ್ ಎಲ್ಲ ಮಾಡಿದ್ದೀನಿ, ಮಾಯ್ಶ್ಚರೈಸರ್ ಮತ್ತು ಟೋನರ್ ಸಿರಮ್ ಎಲ್ಲ ಹಾಕಿ. ಸೊ ಡೈರೆಕ್ಟ್ಲಿ ಗೋಯಿಂಗ್ ಆನ್ ವಿತ್ ದ ಮೇಕಪ್. ನಾನು ಯೂಶ್ವಲಿ ಸ್ವಲ್ಪ ಫುಲ್ ಕವರೇಜ್ ಥರ ಎಲ್ಲ ಮಾಡಿದ್ರೆ ಕಲರ್ ಕರೆಕ್ಟರ್ನ ಯೂಸ್ ಮಾಡ್ತೀನಿ. ಐ ಯೂಸ್ ಹುದಾ ಬ್ಯೂಟಿದು, ಅದು ಸ್ವಲ್ಪ ಚೆನ್ನಾಗಿದೆ. ಸೊ ರೀಸೆಂಟಾಗಿ ನಾನು ಫುಲ್ ಕವರೇಜ್ ಮಾಡಬೇಕಾದ್ರೆ, ನಾನು ಯಾವತ್ತೂ ಫುಲ್ ಕವರೇಜ್ ಅಷ್ಟು ಮಾಡಿಲ್ಲ. ಸೊ ನಾನು ರೀಸೆಂಟಾಗಿ ಮಾಡಬೇಕಾದ್ರೆ ತುಂಬ ಮಾರ್ಕ್ಸ್ ಕಾಣ್ತಿತ್ತು ಆ್ಯಂಡ್ ಐ ಹ್ಯಾವ್ ಲಾಡ್ ಆಫ್ ಈ ಥರ ಅಂಡರ್ ಐ ಲೈನ್ಸ್. ಸೊ ಕ್ರೀಸ್ ತುಂಬ ಆಗ್ತಿತ್ತು. ಆ್ಯಂಡ್ ದೆನ್ ಸುಮ್ಮನೆ ಟ್ರೈ ಮಾಡೋಣ ಅಂತ ಇದು ನಾನು ನನ್ನ ಹತ್ರ ಇಟ್ಕೊಂಡು ಆಲ್ಮೋಸ್ಟ್ ಒಂದು 5 years ಆಗಿದೆ. ಬಟ್ ನಾನು ಯೂಸೇ ಮಾಡ್ತಿರ್ಲಿಲ್ಲ. ನೌ ಐ ಆಮ್ ಯೂಸಿಂಗ್ ಆಫ್ಟರ್ 5 years. ಇವಾಗ ನಾನು ಕಾಂಪ್ಯಾಕ್ಟ್ ಪೌಡರ್ ಯೂಸ್ ಮಾಡ್ತಾ ಇದ್ದೀನಿ. ನಾನು ಹೇಳಿದ್ಮೇಲೆ ಸ್ವಲ್ಪ ಅಷ್ಟೇ ಕನ್ಸೀಲರ್. ಅಷ್ಟೇ. ಅಂಡರ್ ಐಗೆ ಯೂಶ್ವಲಿ ಕನ್ಸಿಲರ್ ಎಲ್ಲ ಹಾಕಿದ್ರೆ ಅಂಡರ್ ಐಗೆ ಕಾಂಪ್ಯಾಕ್ಟ್ ಎಲ್ಲ ಯೂಸ್ ಮಾಡ್ಬೋದು, ಬಿಕಾಸ್ ತುಂಬ ಥಿಕ್ ಕನ್ಸಿಸ್ಟೆನ್ಸಿ ಅಲ್ವಾ, ಬೇಗ ಕೇಕಿ ಆಗಿಬಿಡುತ್ತೆ ಮೇಕಪ್. ಬಟ್ ನಾನು ಅಷ್ಟು ಕನ್ಸಿಲರ್ ಎಲ್ಲ ಯೂಸ್ ಮಾಡಿಲ್ಲಲ್ಲ, ಲೈಕ್ ಫುಲ್ ಕವರೇಜಿಗೆ. ಸೊ ಸ್ವಲ್ಪ ಹಾಕೊಂಡ್ರೆ ಏನಾಗಲ್ಲ. ಯಪ್. ಸೊ ದ ನೆಕ್ಸ್ಟ್ ಸ್ಟೆಪ್ ಈಸ್ ಐಲೈನರ್ ಹಾಕ್ತೀನಿ. ನನಗೆ ಈ ಬ್ರ್ಯಾಂಡ್ದು ತುಂಬ ಇಷ್ಟ, ಟೂ ಫೇಸ್ದು. ನಾನು ಆ್ಯಕ್ಚುಲಿ ನನ್ನ ಫ್ರೆಂಡ್ ಹತ್ರ ಇತ್ತು, ಟ್ರೈ ಮಾಡಿ ಅಂದರೆ ಫಸ್ಟ್ ಟೈಮ್ ಅವಳದು ಯೂಸ್ ಮಾಡಿದಾಗ ನನಗೆ ಬೆಳಗ್ಗೆಯಿಂದ ರಾತ್ರಿ ತನಕನೂ ಅದು ಹೋಗೇ ಇರಲಿಲ್ಲ. ಫಸ್ಟ್ ಟೈಮ್ ನಾನು ಆ ಥರ ಲೈಕ್ ನಾನು ಯೂಶ್ವಲಿ ಸ್ಮರ್ಜ್ ಆಗಿಬಿಡುತ್ತೆ ಬೇಗನೆ, ನಾನು ತುಂಬ ಹಿಂಗೆ ಕಣ್ಣು ಹೊಸ್ಕೋದೆಲ್ಲ ಜಾಸ್ತಿ. ಬಟ್ ಅವತ್ತು ಬೆಳಗ್ಗೆ ಹಾಕಿದ್ದು ಆಲ್ಮೋಸ್ಟ್ ವಿ ವೆಂಟ್ ಟು ನ್ಯೂಯಾರ್ಕ್. ಸೊ ಬೆಳಗ್ಗೆ 6:30-7 ಗಂಟೆಲಿ ಹಾಕಿದ್ದು, ನೈಟ್ 10 ಗಂಟೆ ಆದರೂ ಹಾಗೆ ಇತ್ತು. ಸೊ ಐ ಲವ್ಡ್ ಇಟ್. I highly recommend this two-faced eyeliner. So ನನ್ನ ಇಡೀ ಮೇಕಪ್ಪಲ್ಲಿ ಮೋಸ್ಟ್ ಟೈಮ್ ಕನ್ಸ್ಯೂಮಿಂಗ್ ಅಂದರೆ ನಂದು ಐಲೈನರೇ. ಐ ಲಿಟ್ರಲಿ ಟೇಕ್ ಲೈಕ್, ಐ ಡೋಂಟ್ ನೋ ಇಫ್ ಐಮ್ ಔಟ್ ಆಫ್ ಫ್ರೇಮ್ ದೋ, ಬಟ್ ಯಾ, ಐ ಲಿಟ್ರಲಿ ಟೇಕ್ ಒಂದು 10 ನಿಮಿಷ ಜಸ್ಟ್ ಐಲೈನರ್ ಹಾಕೋಕ್ಕೇನೆ. ನನ್ನ ಹೋಲ್ ಮೇಕಪ್ 15 ನಿಮಿಷದಲ್ಲಿ ಮುಗಿದ್ರೆ. Culprit is eyeliner. Done. ಚೆನ್ನಾಗಿದೆ ಅನ್ಸುತ್ತೆ. ಯಾ. ಸೊ ಇದು ನಾನು ರೀಸೆಂಟಾಗಿ ಡಿಸ್ಕವರ್ ದಿಸ್ ಪ್ರಾಡಕ್ಟ್, ಟಾರ್ಟ್ ಅವ್ರದ್ದು ಮಸ್ಕಾರ. ತುಂಬ ಚೆನ್ನಾಗಿದೆ. ಆ್ಯಂಡ್ ಎಷ್ಟೊಂದು ಜನ ಇನ್ಫ್ಲುಯೆನ್ಸರ್ಸ್ ವಯಸ್ಸೆಲ್ದು ತುಂಬ ಚೆನ್ನಾಗಿದೆ ಅಂತ ಹೇಳಿದೆ. ಸೊ ಐ ವಾಂಟೆಡ್ ಟು ಟ್ರೈ ದ್ಯಾಟ್ ಆಲ್ಸೋ. ಓಕೆ, ಸುಮ್ಮನೆ ಹೆಂಗಿರುತ್ತೆ ಅಂತ ತೊಗೊಳ್ಳೋಷ್ಟೆಲ್ಲ ದುಡ್ಡಿಲ್ಲ ನನ್ನ ಹತ್ರ ಇವಾಗ. ಬಟ್ ಯಾ, ಬಟ್ ನಾನು ಅದನ್ನು ಯೂಸ್ ಮಾಡಿದಾಗಲೂ ಐ ಫೆಲ್ಟ್ ಸೇಮ್ ಇದೆ ಅಂತ. ಪ್ರಾಬ್ಲಿ ನಾನು ಅದನ್ನು ರೆಗ್ಯುಲರಾಗಿ 1-2-3 ಟೈಮ್ಸ್ ಯೂಸ್ ಮಾಡಿದ್ರೆ ಐ ಮೈಟ್ ನೋ ದ ಡಿಫ್ರೆನ್ಸ್. ಫಾರ್ ನೌ ದಿಸ್ ಇಸ್ ಒನ್ ಆಫ್ ಮೈ ಫೇವ್ರೆಟ್ ಮಸ್ಕಾರ. ಇದು ದಿಸ್ ಇಸ್ ನಾಟ್ ವಾಟರ್ ಪ್ರೂಫ್, ಬಟ್ ಸ್ಮರ್ಚ್ ಕೂಡ ಆಗಲ್ಲ, ತುಂಬ ಚೆನ್ನಾಗಿದೆ. ಅಗೇನ್ ಐ ಹೈಲಿ ರೆಕಮೆಂಡ್ ದಿಸ್. ಸ್ವಲ್ಪ ಬಜೆಟ್ ಇದ್ರೆ ಯು ಕ್ಯಾನ್ ಸ್ಪೆಂಡ್ ಆನ್ ದಿಸ್ ಒನ್. ರಿಯಲಿ ಗುಡ್ ಪ್ರಾಡಕ್ಟ್. ನಾನು ಯೂಶ್ವಲಿ ಸುಮ್ಮನೆ ಸಿಂಪಲ್ಲಾಗಿ ಈಚೆ ಹೋಗ್ತಿದ್ರೆ ಅಥವಾ ಕಾಲೇಜಿಗೆ ಹೋಗ್ತಿದ್ರೆ ಐ ಜಸ್ಟ್ 1 ಸಲ ಅಷ್ಟೇ 1 ಲೇಯರ್ ಹಾಕ್ತೀನಿ. ನಾನು ಸ್ವಲ್ಪ ಓಕೆ ಇನ್ನೂ ಎದ್ದು ಕಾಣಬೇಕು, ಒಂಚೂರು ಚೆನ್ನಾಗಿ ರೆಡಿ ಆಗಬೇಕು ಅಂತ ಅಂದರೆ ಆವಾಗ ಐ ಡೂ 2 ಲೇಯರ್ಸ್. ನಂಗೆ ತುಂಬ ಏನಂತಾರೆ ಹೀಗೆ
ಎದ್ದು ಕಾಣೋದು ಮಸ್ಕರ ಹಾಕಿರೋದು ಹಂಗೆ ಅಷ್ಟಿಷ್ಟ ಆಗಲ್ಲ ಆ ಥರ ತುಂಬ ಎದ್ದು ಕಾಣೋದು. ಸೊ ಮ್ಯಾಕ್ಸಿಮಮ್ ಐ ಡೂ 2 layers, ದಟ್ಸ್ ಇಟ್. ಐ ಥಿಂಕ್ ಇದು ಕಾಣ್ತಿದೆ ಅನಿಸುತ್ತೆ. ಐ ಡೋಂಟ್ ನೋ. ಐ ಥಿಂಕ್ ಐ ಬಿಲೀವ್ ಐ ಹ್ಯಾವ್ ಗುಡ್ ಅಮೌಂಟ್ ಆಫ್ eyelashes. So can you see the difference? If you don't, please tell me yes. Alarm. If you think you can't find, but still say yes. Okay? ನಂಗೆ ಸಮಾಧಾನ ಆಗುತ್ತೆ. ಸಮಾಧಾನ ಮಾಡ್ಕೋತೀನಿ ಅವಾಗ. ಓಕೆ, ಚೆನ್ನಾಗಿ ಕಾಣ್ತಿದೆ ಅಂತ. ಆ್ಯಂಡ್ ದೆನ್ ನಾನು ಯೂಶ್ವಲಿ ಯೂಸೇ ಮಾಡಲ್ಲ ಪೆನ್ಸಿಲ್. ನಾನು ಸುಮ್ಮನೆ ಗೆಚ್ಚರಿ ಮಾಡ್ತಾಯಿದ್ದೀನಲ್ವಾ, ಅದಕ್ಕೆ ಸುಮ್ಮನೆ ಸ್ವಲ್ಪ ಲೈಟಾಗಿ ಯೂಸ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಆಲ್ಸೋ ಸ್ವಲ್ಪ ನೀವು ಐನ ತುಂಬ ಎದ್ದು ಕಾಣೋ ಥರ ಮಸ್ಕಾರ ಐಲೈನರ್ ಎಲ್ಲ ಹಾಕಿದ್ರೆ ಸ್ವಲ್ಪ ಯೂಸ್ ಮಾಡಬೇಕು. ಬಿಕಾಸ್ ಆವಾಗ ನಿಮ್ಮ ಐಬ್ರೋಸ್ ಮಾತ್ರ ತುಂಬ ಡಲ್ಲಾಗಿ ಕಂಡುಬಿಡುತ್ತೆ ಯೂಸ್ ಮಾಡಿಲ್ಲ ಅಂದರೆ. ಸುಮ್ಮನೆ ಯೂಸ್ ಮಾಡ್ತಾಯಿದ್ದೀನಿ ಸ್ವಲ್ಪ ಡಾರ್ಕಾಗಿ ಕಾಣಲಿ ಅಂತ ಅಷ್ಟೇ. ಆರ್ ಎಲ್ಸ್ ಐ ನೆವರ್ ಯೂಸ್ ಲೈನ್ ಏನಂತಾರದು ಪೆನ್ಸಿಲ್. ಬಟ್ ಮುಂಚೆ ನಾನು ಇದನ್ನು ಯೂಸ್ ಮಾಡ್ತಿದ್ದೆ, ಏನಂದು ಎಲ್ಫ್ದು ಐಬ್ರೋ ಜೆಲ್ ಅಂತ ಬರೋದು. ಅದು ಸ್ವಲ್ಪ ಈ ಮಸ್ಕಾರ ಥರ. ಸೊ ಅದನ್ನು ಹಾಕಿದ್ರೆ ಬಟ್ ಇಟ್ ವಿಲ್ ನಾಟ್ ಗಿವ್ ಯು ಲೈಕ್ ಈ ಥರ ಪೆನ್ಸಿಲ್ ಹಾಕಿ ಫುಲ್ಲರ್ ಲುಕ್ ಮಾಡ್ತಾರಲ್ಲ ಆ ಥರ ಎಲ್ಲ ಬರಲ್ಲ. ಬಟ್ ಇಟ್ ವಿಲ್ ಲುಕ್ ನೈಸ್, ನ್ಯಾಚುರಲ್ ಆಗಿ ಲಿಫ್ಟ್ ಕೊಡೋ ಥರ ಇರುತ್ತೆ. ಸೊ ಐ ಯೂಸ್ ಟು ಯೂಸ್ ದಟ್. ಅದೆಲ್ಲ ಕಳ್ಕೊಂಡ್ಬಿಟ್ಟಿದ್ದೀನಿ. ಸೊ ಇಲ್ಲ, ತೊಗೊಂಡಿಲ್ಲ ಮತ್ತೆ. ಇಟ್ಸ್ ಓಕೆ. ಆ್ಯಂಡ್ ದಟ್ಸ್ ಇಟ್. ಈಗ ನೆಕ್ಸ್ಟ್ ಸ್ಟೆಪ್ ಇಸ್ ಮೈ ಫೇವ್ರೆಟ್. ಇದು ಅಷ್ಟೇ ನಂಗೆ ತುಂಬ ಇಷ್ಟ. ನನ್ನ ಹತ್ರ ಇದ್ರದೇ ಪಿಕ್ಸಿಲ್ ಇದೆ, ಸೇಮ್ ಕಲರ್. ಇದು NYX ಅವ್ರದ್ದು ಪೌಡರ್ಡ್ ಬ್ಲಷ್, ಇದು ಪಿಕ್ಸಿ ಅವ್ರದ್ದು ಕ್ರೀಮ್ ಬ್ಲಷ್. ಇದನ್ನು ಹಾಕೋತೀನಿ. ಬಟ್ ನನಗೆ ಆ್ಯಕ್ಚುಲಿ ತುಂಬ ಇಷ್ಟ ಆಗಿ ತೊಗೊಂಡೆ. ಬಟ್ ನಾನು ಅಷ್ಟು ಐ ಆಮ್ ನಾಟ್ ಏನದು, ನನಗೆ ಡ್ಯೂವಿ ಲುಕ್ ಅಷ್ಟು ಇಷ್ಟ ಆಗಲ್ಲ. ಐ ಲೈಕ್ ಲಿಟಲ್ ಬಿಟ್ ಮ್ಯಾಟ್. ಬಿಕಾಸ್ ಏನಕ್ಕೆ ಅಂದರೆ ನಂದು ಮೇಕಪ್ ಮಾಡಿದಾಗ ಯೂಶ್ವಲಿ ಮ್ಯಾಟ್ ಇರುತ್ತೆ ಅಲ್ಲ, ನಾನು ಮೇಕಪ್ ಮಾಡಿದ ತಕ್ಷಣ ಅಷ್ಟು ನನ್ನ ಸ್ಕಿನ್ ಗ್ಲೋ ಈ ಥರ ಕಾಣಲ್ಲ. ಬೇಸಿಕಲಿ ನಿಮ್ಮ ಫೇಸ್ ಆಯಿಲ್ ಜೊತೆ ಮೇಕಪ್ ಎಲ್ಲ ಮಿಕ್ಸ್ ಆಗಿ ಬ್ಲೆಂಡ್ ಆಗಿ ತುಂಬ ಚೆನ್ನಾಗಿ ಕಾಣುತ್ತೆ. ಆಮೇಲೆ ನನಗೆ ತುಂಬ ಗ್ಲೋಯಿ ಲುಕ್ ಕಾಣುತ್ತೆ ಬ್ಲೆಂಡ್ ಆಗಿ. ಸೊ ಜನರಲಿ ನಾನು ಅಷ್ಟು ಡ್ಯೂಯಿ ಲುಕ್ ಪ್ರಿಫರ್ ಮಾಡಲ್ಲ. ಬಟ್ ವೆರಿ ರೇರ್ ಬ್ಲಷ್ ಹಚ್ಕೋತೀನಿ. ಯೂಶ್ವಲಿ ಐ ಪ್ರಿಫರ್ ದಿಸ್ ಒನ್, NYX ಅವ್ರದ್ದು. ತುಂಬ ಚೆನ್ನಾಗಿದೆ, ವೆರಿ ಪಿಗ್ಮೆಂಟೆಡ್. ಒಂದು ಸ್ವಲ್ಪ ಹಾಕಿದ್ರೆ ಸಾಕು, ಇಟ್ ವಿಲ್ ಲುಕ್ ವೆರಿ ನೈಸ್. ಆ್ಯಂಡ್ ನಾನು ತೀರನೂ ಬ್ಲಷ್ ಬ್ಲೈಂಡ್ನೆಸ್ ಥರ ಹಾಕಲ್ಲ, ಸ್ವಲ್ಪ ಯೂಸ್ ಮಾಡ್ತೀನಿ. ಆ್ಯಂಡ್ ಇಫ್ ಎನಿಬಡಿ ವಾಂಟ್ಸ್ ಟು ಬೈ, ಇದನ್ನು ತೊಗೊಳ್ಳಿ. ವೆರಿ ಅಫೋರ್ಡಬಲ್ ಅಂತ ಅಲ್ಲ, ಬಟ್ ಪ್ರೈಸಿಗೆ ತಕ್ಕನಾಗಿ ತುಂಬ ದಿನ ಬರುತ್ತೆ. ಕ್ವಾಂಟಿಟಿ ಆ್ಯಂಡ್ ಕ್ವಾಲಿಟಿ ಇಸ್ ವೆರಿ ಗುಡ್. ಸೊ ನೀವು ಎವ್ರಿ ಡೇ ಯೂಸ್ ಮಾಡ್ತೀರಾ ಆಫೀಸ್ ಯೂಸಿಗೆ ಅಂತಂದರೂ ಆರಾಮಾಗಿ 1 year ಕಣ್ಮುಚ್ಕೊಂಡು ಬರುತ್ತೆ ಇದು. ಸೊ ಟ್ರೈ ದ್ಯಾಟ್. ಯಾ. ಆ್ಯಂಡ್ ನಾನು ಏನು ಮಾಡ್ತೀನಿ ಅಂದರೆ, ನಾನು ಇದನ್ನು ಒಬ್ಬರು ಇನ್ಫ್ಲೂಯೆನ್ಸರಿಂದ ಕಲ್ತಿದ್ದು, ಇನ್ಸ್ಟಾಗ್ರಾಮಲ್ಲಿ ನೋಡಿಕೊಂಡು. ಸೊ ಇದೇ ಬ್ಲಷ್ನ ಒಂದು ಸ್ವಲ್ಪ ತೊಗೊಂಡು ಹೀಗೆ ಕಣ್ಮೇಲೆ ಹಚ್ಕೊಂಡ್ಬಿಡಿ. ಐ ಶ್ಯಾಡೋ ಡನ್. ಐ ಶ್ಯಾಡೋ ಕೆಲಸ ನನ್ನಂಥವ್ರಿಗೆ. ಯಾರಿಗೆ ಐ ಮೇಕಪ್ ಬರಲ್ವೋ ನಾನು ಎಲ್ಲನೂ ಟ್ರೈ ಮಾಡ್ತೀನಿ. ಆ್ಯಂಡ್ ಎಲ್ಲನೂ ಒಂದು ಲೆವೆಲಿಗೆ ಬರುತ್ತೆ ಮಾಡ್ಕೊಳ್ಳೋಕ್ಕೆ. ಬಟ್ ಐ ಮೇಕಪ್ ದಿಸ್ ಐ ಶ್ಯಾಡೋ ಎಲ್ಲ ಹಾಕೋದು ಬೇರೆನೇ. ಐ ಥಿಂಕ್ ನಾನು ಇವತ್ತು ಕಲಿಯೋದೇ ಇಲ್ಲ ಅನಿಸುತ್ತೆ. ಐ ಡೋಂಟ್ ನೋ, ಅದು ನನಗೆ ಮ್ಯಾಚ್ ಮಾಡೋಕ್ಕೆ ಬರಲ್ಲ. ನಂದು ಕಣ್ಣು ಸ್ಕಿನ್ ಟೋನಿಗೆ ಯಾವ ಥರ ಶೇಡ್ ಹಾಕಬೇಕು ಅದೆಲ್ಲ ಬರಲ್ಲ. ಸೊ ತೆಗ್ದುಬಿಟ್ಟು ಇದನ್ನೇ ಸ್ವಲ್ಪ ಹಾಕೊಂಡ್ಬಿಡ್ತೀನಿ, ಚೆನ್ನಾಗಿ ಕಾಣುತ್ತೆ. ಆ್ಯಂಡ್ ವಿ ಆರ್ ಆಲ್ಮೋಸ್ಟ್ ಡನ್. ಲಾಸ್ಟ್ ಸ್ಟೆಪ್ ಲಿಪ್ಸ್ಟಿಕ್ ಅಷ್ಟೇ. ಇದು ನಾನು ಸ್ವಲ್ಪ ನಂದು ತುಂಬ ಡಾರ್ಕ್ ಲಿಪ್ಸ್. ಸೊ ನಾನು ಲೈನರ್ನೂ ಸ್ವಲ್ಪ ಡಾರ್ಕ್ ಹಾಕಿ ಇನ್ಸೈಡ್ ಏನಂತಾರದು ಲೈಟರ್ ಶೇಡ್ ಹಾಕೊತೀನಿ. ಇದು ಬ್ರೌನ್ ಮಿಕ್ಸ್, ಸ್ವಲ್ಪ ಲೈಟ್ ಪಿಂಕ್ ಥರ ಬಟ್ ಡಾರ್ಕ್ ಬ್ರೌನ್ ಶೇಡ್. ಓಕೆ, ಜೋಕರ್ ಥರ ಕಾಣ್ತಾ ಇದೀನಾ? ದಟ್ಸ್ ಫೈನ್. ಈಗ ಫುಲ್ ನ್ಯೂಟ್ರಲೈಸ್ ಮಾಡಿಬಿಡ್ತೀನಿ ಲಿಪ್ಸ್ಟಿಕ್. ನಾವು ಐ ಆಮ್ ಗೋಯಿಂಗ್ ವಿತ್ ದ ಲೈಟರ್ ಶೇಡ್, ಮೆಬಿಲಿನ್ ಅವ್ರದ್ದು. ತುಂಬ ಚೆನ್ನಾಗಿದೆ.
ಕಡಿಮೆ ಪ್ರೈಸ್. ಐ ಥಿಂಕ್ ಇದು 350 ನಾನು ತೊಗೊಂಡಿದ್ದ ಟೈಮಲ್ಲಿ. ಇವಾಗ ಸ್ವಲ್ಪ ಜಾಸ್ತಿ ಆಗಿದೆಯೋ ನಂಗೆ ಗೊತ್ತಿಲ್ಲ. 350 or 400. ಕ್ರೀಮಿಯಾಗಿದೆ, ವೆರಿ ಮ್ಯಾಟ್ ಲುಕ್ ಕೊಡುತ್ತೆ, ಬಟ್ ಇಟ್ಸ್ ವೆರಿ ನೈಸ್. ಇಟ್ ಡಸಂಟ್ ಡ್ರೈ ಯುವರ್ ಲಿಪ್ಸ್. ಡನ್. ಲೈಟಿಂಗ್ ಸ್ವಲ್ಪ ಚೆನ್ನಾಗಿಲ್ಲ. ಐ ಡೋಂಟ್ ಹ್ಯಾವ್ ದ ಲೈಟಿಂಗ್ whatever that ಏನಂತಾರೆ ಅದು, ನಂಗೆ ನೇಮ್ ಬರ್ತಾ ಇಲ್ಲ. ಪೋರ್ಟಬಲ್ ಲೈಟ್ಸ್ ಎಲ್ಲ ತೊಗೊತಾರಲ್ಲ, ರಿಂಗ್ ಲೈಟ್ ಆ ಥರ ಎಲ್ಲ ಇಲ್ಲ. ಸೊ ಐ ಶೋ ಯು. ಏನಂತಾರೆ ಅದು, ಸನ್ಲೈಟ್ಗೆ ತುಂಬ ಚೆನ್ನಾಗಿ ಕಾಣುತ್ತೆ. ಓಕೆ, ವಾಟ್ ಎಲ್ಸ್? ಐ ಥಿಂಕ್ ದಟ್ಸ್ ಇಟ್. ಇಷ್ಟು ನನ್ನ ಮೇಕಪ್. ಸೊ ಐ ಯೂಸ್ ಜನರಲಿ ಇಷ್ಟು ಐಟಮ್ಸ್ನ ಯೂಸ್ ಮಾಡ್ತೀನಿ. ಇದನ್ನು ಸುಮ್ಮನೆ ಇವಾಗ ಈಚೆ ಹೋಗ್ತಾ ಇದ್ದೀನಲ್ಲ, ಗೆಟ್ ರೆಡಿ ವಿತ್ ಮೀ ಮಾಡ್ತಾ ಇದ್ದೀನಿ. ಸೊ ಅದಕ್ಕೆ ಇದನ್ನು ಯೂಸ್ ಮಾಡಿದ್ದೀನಿ, ಕನ್ಸೀಲರ್. ಇಲ್ಲಾಂದರೆ ನನ್ನ ಡೈಲಿ ಮೇಕಪ್ ಇಷ್ಟೇ ಇರುತ್ತೆ. ದಟ್ಸ್ ಇಟ್. ಕಾಂಪ್ಯಾಕ್ಟ್, ಬ್ಲಷ್, ಮಸ್ಕಾರಾ ಆ್ಯಂಡ್ ಲಿಪ್ಸ್ಟಿಕ್. ಈಚೆ ಹೋದಾಗ ಸ್ವಲ್ಪ ಐಲೈನರ್, ಕನ್ಸೀಲರ್ ಅದೆಲ್ಲ ಯೂಸ್ ಮಾಡ್ತೀನಿ. ಇವಾಗ ಸೆಟ್ಟಿಂಗ್ ಸ್ಪ್ರೇ ಏನು ಬೇಡ, ಅಷ್ಟು ಏನು ತುಂಬ ಮೇಕಪ್ ಮಾಡಿಲ್ಲ. ಆ್ಯಂಡ್ ಇವಾಗ ಈಚೆ ಹೋಗ್ತೀವಲ್ಲ, ನಾನು ಹೇಳಿದ್ನಲ್ಲ, ನನಗೆ ಮೇಕಪ್ ಮಾಡಿಕೊಂಡು 1.5 2 hours ಆದಮೇಲೆ ತುಂಬ ಚೆನ್ನಾಗಿ ಕಾಣುತ್ತೆ ನನ್ನ ಸ್ಕಿನ್ನಿಗೆ ಮೇಕಪ್. ಈಗ ಹಾಕೊಂಡಿದ್ದ ತಕ್ಷಣಗಿಂತ, ಬಿಕಾಸ್ ಅದು ಸ್ಕಿನ್ ಆಯಿಲ್ ಎಲ್ಲ ಬ್ಲೆಂಡ್ ಆಗಿ. ಯಾ, ಸೊ ಐ ಶೋ ಯು ನೆಕ್ಸ್ಟ್ ನಾನು ಏನೇನು ಹಾಕೊತೀನಿ ಅಂತ. ಇವಾಗ ಸ್ವಲ್ಪ ಹೇರ್ ಸೆಟ್ ಮಾಡ್ತೀನಿ. ನಿನ್ನೆ ಸ್ಟ್ರೈಟ್ನಿಂಗ್ ಮಾಡಿದ್ದೆ, ಹೋಗ್ಬಿಟ್ಟಿದೆ ಎಲ್ಲ. ಸೊ ಐ ಕಟ್ ಮೈ ಬ್ಯಾಂಗ್ಸ್ 2 days ಬ್ಯಾಕ್. ಬಟ್ ಲಾಸ್ಟ್ ಟೈಮು ಹಿಂಗೆ ಮಾಡ್ಕೊಂಡಿದ್ದೆ, ಬಟ್ ಅದು ಲೆಂತ್ ಕರೆಕ್ಟಾಗಿ ಮಾಡಿದ್ದೆ ಲಾಸ್ಟ್ ಟೈಮ್. ಈ ಸಲ ಸ್ವಲ್ಪ ತುಂಬ ಜಾಸ್ತಿ ಶಾರ್ಟ್ ಮಾಡಿಬಿಟ್ಟಿದ್ದೀನಿ. ಸೊ ಅದಷ್ಟು ಕರೆಕ್ಟಾಗಿ ಕೂರ್ತಿಲ್ಲ. ದಟ್ಸ್ ಓಕೆ. ನಮ್ಮ ಮನೇಲಿ ನಮ್ಮ ಅಕ್ಕ ನೋಡಿ ನೋಡಿ ನಗ್ತಾ ಇರ್ತಾಳೆ. ಈ ವಿಡಿಯೋ ನೋಡಿದ್ಮೇಲೆ ನಮ್ಮ ಮಮ್ಮಿ, ನಮ್ಮ ಅಜ್ಜಿ, ನಮ್ಮ ತಾತ ಎಲ್ಲರೂ ಕಾಲ್ ಮಾಡಿದಾಗ ಸರಿಯಾಗಿ ಹೋಗಿದ್ದಾರೆ. ಇಟ್ಸ್ ಓಕೆ. ಇವಾಗ ಟ್ರಯಲ್ ಆ್ಯಂಡ್ ಎರರ್ ಶೋಕಿ ಮಾಡಿದೆ, ಇನ್ನು ಯಾವಾಗ ಮಾಡೋದಲ್ವಾ, ಪರವಾಗಿಲ್ಲ, ಬಯಸ್ಕೊಳ್ಳೋಣ ಸ್ವಲ್ಪ. ನೆಕ್ಸ್ಟ್ ಇವಾಗ ನಾನು ವಾಚ್, ಐ ಆಮ್ ಗೋಯಿಂಗ್ ವಿತ್ ದಿಸ್ ಒನ್, DWದು, with the bracelet. Let me show you guys. Ido, this is the stack. Dappa bididini. Yeah. For the perfume, I'm going with this Clinique Happy. ತುಂಬ ಚೆನ್ನಾಗಿದೆ. ಒನ್ ಆಫ್ ಮೈ ಫೇವ್ರೆಟ್ ಪರ್ಫ್ಯೂಮ್. ಇದು ನಾನು ಎಲ್ಲರಿಗೂ ರೆಕಮೆಂಡ್ ಮಾಡಿದ್ದೀನಿ. ನಾನು ಎಷ್ಟು ಹೇಳಿ ನನ್ನ ಫ್ರೆಂಡ್ಸ್ ಒಂದು 5 ಜನ ತೊಗೊಂಡಿದ್ದಾರೆ. ಆ್ಯಂಡ್ ನಮ್ಮ ಅಕ್ಕ ಈ ಥರ ಪರ್ಫ್ಯೂಮ್ಗೆಲ್ಲ ತುಂಬ ಸ್ಪೆಂಡ್ ಮಾಡಲ್ಲ ಅವಳು. ಅಷ್ಟು ಶಿ ಡಸಂಟ್ ವೇರ್ ಲಾಟ್ ಆಫ್ ಪರ್ಫ್ಯೂಮ್ಸ್, ಬಟ್ ಅವಳು ಕೂಡ ಇದು 1 ಬಾಟಲ್ ಫುಲ್ ಫಿನಿಶ್ ಮಾಡಿದ್ದಾಳೆ. ಇಟ್ಸ್ ವೆರಿ ಗುಡ್. ಪ್ಲೀಸ್ ಬೈ ಮಾಡಿ. ಯಾರಾದರೂ ಗಿಫ್ಟ್ ಕೊಡಬೇಕು ಅಂದ್ಕೊಂಡಿದ್ರೆ ಇದನ್ನು ಗಿಫ್ಟ್ ಮಾಡಿ. ಇಟ್ಸ್ ಆನ್ ಎಕ್ಸ್ಪೆನ್ಸಿವ್ ಸೈಡ್, ಸ್ವಲ್ಪ ಜಾಸ್ತಿ ದುಡ್ಡು, ಬಟ್ ತುಂಬ ಚೆನ್ನಾಗಿದೆ, ವರ್ತ್ ಇಟ್. ಆ್ಯಂಡ್ ಇದು ನನಗೆ ಗಿಫ್ಟಾಗಿ ಬಂದಿದ್ದು, ನಾನು ತೊಗೊಂಡಿದ್ದಲ್ಲ. ನನ್ನ ಹತ್ರ ಇರೋ ಎಲ್ಲ ಎಕ್ಸ್ಪೆನ್ಸಿವ್ ಪರ್ಫ್ಯೂಮ್ಸ್ ಇನ್ ಜನರಲಿ, ಎಷ್ಟೊಂದು ಬ್ಯಾಗ್ ಎಲ್ಲ ಗಿಫ್ಟಾಗೇ ಬಂದಿರೋದು. ಲಕ್ಕಿ ಚೈಲ್ಡ್. ಸೊ ಪ್ಲೀಸ್ ಗಿಫ್ಟ್ ಮಾಡೋರು ಅಷ್ಟೇ. ದಿಸ್ ಇಸ್ ಮೈ ಲುಕ್. ನಾನು ಏನಾದರೂ ಹೋದಾಗ ಕ್ಲಿಪ್ಪಿಂಗ್ ತೊಗೊಂಡ್ರೆ ಎಲ್ಲ ಆ್ಯಡ್ ಇಟ್ ಹಿಯರ್, ಸನ್ಲೈಟಲ್ಲಿ ಹೆಂಗೆ ಕಾಣುತ್ತೆ ಅಂತ. ಸೊ ನಿಮ್ಗೆಲ್ಲರಿಗೂ ಈ ಮೇಕಪ್ ಲುಕ್ ಇಷ್ಟ ಆಗಿದೆ, ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಸಿಗುವ ನೆಕ್ಸ್ಟ್ ವ್ಲಾಗಲ್ಲಿ. ಬೈ ಬಾಯ್.